ಇದು ಬರೀ ಒಂದು ಕರಳಿನ ಸಮಸ್ಯೆ ಅಲ್ಲ. ಸ್ಟಾರ್ಟಿಂಗ್ ಬರೀ ಕರಳಿನ ಸಮಸ್ಯೆಯಿಂದ ಸ್ಟಾರ್ಟ್ ಆಗ್ಬೋದು. ಕರಳು ರಿಕವರ್ ಆಗಕ್ಕೆ ನಿದ್ದೆ ಬೇಕು. ಎನಿ ಅಲರ್ಜಿಕ್ ಪ್ರಾಬ್ಲಮ್ ಇರ್ಬೋದು, ಇನ್ಫ್ಲಮೇಟರಿ ಪ್ರಾಬ್ಲಮ್ ಇರೋದು, ಇನ್ಫೆಕ್ಷನ್ ಪ್ರಾಬ್ಲಮ್ಸ್ ಆರ್ ಮೋರ್ ಇನ್ ಫಾರ್ಮುಲಾ ಫೆಡ್ ಬೇಬೀಸ್. ನಮ್ಮ ಇಮ್ಯುನಿಟಿ ನಮ್ಮ ಫುಡ್ ಮೇಲೆ ತುಂಬ ಡಿಪೆಂಡ್ ಆಗಿರುತ್ತೆ. ಕೆಲವ್ರಿಗೆ ಟೆನ್ಷನ್ ಆದಾಗ ಮೋಷನ್ ಜಾಸ್ತಿ ಹೋಗ್ತಾರೆ, ಕೆಲವ್ರಿಗೆ ಮಲಬದ್ಧತೆ ಆಗುತ್ತೆ, ಕೆಲವ್ರಿಗೆ ಹೊಟ್ಟೆ ನೋವು, ಬ್ಲೋಟಿಂಗು, ಸದಾ ಗ್ಯಾಸ್ಟ್ರಿಕ್ ಥರ, ತುಂಬ ಯೋಗಿ ಥರ ಇದ್ದು ತುಂಬ ಸ್ಟ್ರೆಸ್ ಫ್ರೀ ಇದ್ದರೆ 4ರಿಂದ 5 ಗಂಟೆ ಸಾಕು ಯೋಗ ಎಲ್ಲ ಮಾಡಿಕೊಂಡು. ಬಟ್ ನಾರ್ಮಲ್ ಮನುಷ್ಯಂಗೆ 7-8 ಗಂಟೆ ಆದರೂ ನಿದ್ದೆ ಬೇಕು. ಅತಿ ಹೆಚ್ಚಾಗಿ ಕೆಲವೊಂದ್ಸರಿ ಮೆಡಿಕೇಶನ್ಸು, ಆ್ಯಂಟಿಬಯೋಟಿಕ್ಸು ಇದು ಕೊಡೋದ್ರಿಂದನೂ ಗಟ್ ಹೆಲ್ತ್ ಹಾಳಾಗೋದು. ಮುಂಚೆ 10-15 ಇಯರ್ಸ್ ಮುಂಚೆ ಡಯಟ್ ಬಗ್ಗೆ ಯಾರೂ ಅಷ್ಟು ಯೋಚನೆ ಮಾಡ್ತಿರ್ಲಿಲ್ಲ. ಹೆಲ್ದಿ ಫುಡ್ ಕೊಡಪ್ಪ, ಇನ್ನೇನು ಜಂಕ್ ಫುಡ್ಸು ಏನು ಕೊಡಬೇಡಿ, ಅಷ್ಟು ಬಿಟ್ಟರೆ ಇನ್ನೆಲ್ಲ ತಿನ್ಸ್ಬೋದು ಅಂತಿದ್ವಿ. ಇವಾಗ ವಿ ಆರ್ ಲರ್ನಿಂಗ್ ಡೇ ಬೈ ಡೇ ದಟ್ ಡಯಟ್ ಆಲ್ಸೋ ಪ್ಲೇಸ್ ಲಾಟ್ ಆಫ್ ಇಂಪಾರ್ಟೆಂಟ್. ಮೆಡಿಕೇಶನ್ಸಿಂದ ಸರ್ಜರಿ ತುಂಬಾ ಕಡಿಮೆ ಆಗಿದೆ ಅಂತ ಹೇಳ್ಬೋದು. 100ಕ್ಕೆ 1 ಮಗುಗೆ ಬೇಕಾಗ್ತಿದೆ ಅಷ್ಟೇ ಮ್ಯಾಕ್ಸಿಮಮ್ ಸರ್ಜರಿ. ಇಡೀ ಸ್ಟೇಜ್ 1 ಅಂತ ಇರುತ್ತೆ, ಅದ್ರಲ್ಲಿ ತುಂಬ ಸ್ಟ್ರಿಕ್ಟ್ ಡಯಟ್ ಇರುತ್ತೆ. ಸ್ಟೇಜ್ 2 ಅಲ್ಲಿ ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡ್ತೀವಿ, ಸ್ಟೇಜ್ 3 ಅಲ್ಲಿ ಇನ್ನೊಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡ್ತೀವಿ, ಸ್ಟೇಜ್ 4 ಅಲ್ಲಿ ಇನ್ನೊಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡ್ತೀವಿ. IBD ಒಂದು ರೋಗ ಅಲ್ಲ, ರೋಗದ ಲಕ್ಷಣ. ಸೊ ಎಷ್ಟೊಂದು ರೋಗಗಳು IBD ತರ ಪ್ರೆಸೆಂಟ್ ಆಗ್ಬೋದು. ಸೊ ಯಾವ ರೋಗದಿಂದ ಆಗಿದೆ ಅನ್ನೋದನ್ನು ಇಂಪಾರ್ಟೆಂಟ್. ಏನೋ ಹೇಳ್ತಾವ್ ಹೊಟ್ಟೆ ನೋವು ಸರಿ ಹೋಗುತ್ತೆ, ಈಗ ಎಸ್ಪೆಷಲಿ ಒಕ್ಕಳು ಸುತ್ತಲ ಹೊಟ್ಟೆ ನೋವು ಅಂತಾರೆ, ಇಲ್ಲ ಒಕ್ಕಳು ಕೆಳಭಾಗದಲ್ಲಿ ಹೇಳ್ತಾರೆ, 2 ನಿಮಿಷ ಹೇಳ್ತಾರೆ, ಮತ್ತೆ ಸುಮ್ಮನೆ ಆಟ ಆಡಕ್ಕೆ ಹೋಗ್ಬಿಡ್ತಾರೆ, ಏನಿರಲ್ಲ ಬಿಡು ಗ್ಯಾಸ್ ಏನಮ್ಮ ಅಂತ ಎಷ್ಟೊಂದು ಸರಿ ಅದು ನೆಗ್ಲೆಕ್ಟ್ ಆಗುತ್ತೆ. ಆ್ಯಕ್ಚುಲಿ ಅದು ಒಂದು ಡಾಕ್ಟರಿಂದ ಆಗೋ ಕೆಲಸ ಅಲ್ಲ, ಮಲ್ಟಿಪಲ್ ಡಾಕ್ಟರ್ಸ್ ಬೇಕು. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ನಮ್ಮ ಕರುಳಿನಲ್ಲೂ ಕೂಡ ಒಂದಿಷ್ಟು ಆರೋಗ್ಯ ಸಮಸ್ಯೆಗಳು ಬರುವಂತಹ ಚಾನ್ಸಸ್ ಇದೆ. ಅದರಲ್ಲೂ ಕರುಳಿನಲ್ಲಿ ಬರುವಂಥ ಉರಿಯೂತ, ಇದನ್ನು ನಾವು IBD ಅಂತ ಕರಿತೀವಿ. ತುಂಬ ಜನರಿಗೆ ಏನಪ್ಪಾ ಇದು IBD ಅಂತ ಅನ್ನಿಸ್ಬೋದು. ಇನ್ನು ಕೆಲವರು IBS ಬಗ್ಗೆ ಕೇಳಿರ್ಬೋದು, ಕೇಳದೇ ಇರುವಂಥ ಚಾನ್ಸಸ್ ಕೂಡ ಇರುತ್ತೆ. ಹಾಗಿದ್ರೆ ಈ IBD ಹಾಗೇನೆ IBS ಇದರ ನಡುವೆ ಇರುವಂಥ ವ್ಯತ್ಯಾಸ ಏನು? ಅದರಲ್ಲೂ ನಾವಿವತ್ತು ಪರ್ಟಿಕ್ಯುಲರ್ ಆಗಿ ಮಾತಾಡ್ತಾ ಇರುವಂಥದ್ದು ಮಕ್ಕಳಲ್ಲಿ ಉಂಟಾಗುವಂಥ IBD. ಯಾಕೆ ಮಕ್ಕಳಲ್ಲಿ ಈ ಒಂದು ಹೊಟ್ಟೆ ಸಮಸ್ಯೆ ಅಥವಾ ಕರುಳಿನ ಸಮಸ್ಯೆ ಉಂಟಾಗುತ್ತೆ, ಇದಕ್ಕೆ ಕಾರಣ ಏನು, ಹಾಗೇನೆ ಇದಕ್ಕೆ ಚಿಕಿತ್ಸೆ ಯಾವ ರೀತಿಯಾಗಿರುತ್ತೆ, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ನಾಗೇಂದ್ರ ಕುಮಾರ್, ಸೀನಿಯರ್ ಕನ್ಸಲ್ಟೆಂಟ್ ಇನ್ ಪೀಡಿಯಾಟ್ರಿಕ್ ಗ್ಯಾಸ್ಟ್ರೋ ಹೆಪಟಾಲಜಿ ಅಂಡ್ ಲಿವರ್ ಟ್ರಾನ್ಸ್ಪ್ಲಾಂಟ್, ರೈನ್ಬೋ ಚಿಲ್ಡ್ರನ್ಸ್ ಹಾಸ್ಪಿಟಲ್, ಮಾರತ್ಹಳ್ಳಿ, ಹೆಬ್ಬಾಳ, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಈಗ IBD ತುಂಬಾ ಜನರಿಗೆ ಹೊಸ ಟರ್ಮ್ ಅಂತ ಅನ್ನಿಸ್ಬೋದು, ಏನಪ್ಪ ಇಲ್ದೇ ಇರೋ ರೋಗದ ಬಗ್ಗೆ ಎಲ್ಲ ಮಾತಾಡ್ತಾರೆ ಇವರು ಅಂತ. ಆದ್ರೆ ಇದು ಕರುಳಿನಲ್ಲಿ ಉಂಟಾಗುವಂತ ಒಂದು ಆರೋಗ್ಯ ಸಮಸ್ಯೆ ಅಂತ ಇನ್ ಸಿಂಪಲ್ ಆಗಿ ಹೇಳ್ಬೋದು. ಹಾಗಿದ್ರೆ ಈಗ ಈ ಇತ್ತೀಚಿನ ದಿನಗಳಲ್ಲಿ ನಾವು ನೋಡೋದಾದ್ರೆ ಮಕ್ಕಳಲ್ಲಿ ಮೊಬೈಲ್ ಅಡಿಕ್ಷನ್ ಅನ್ನೋಂಥದ್ದು ಹೆಚ್ಚಾಗ್ಬಿಟ್ಟಿದೆ. ಅದರಲ್ಲೂ ನೀವು ಹಿಂದೆ ಕಂಪೇರ್ ಮಾಡಿದಾಗ ಈಗ ಎಲ್ಲಾ ಮಕ್ಕಳಿಗೂ ಕೂಡ ಟ್ಯೂಷನ್ ಅಂತ ಕಳಿಸ್ತಾರೆ. ಸ್ಟ್ರೆಸ್ ಹೆಚ್ಚಾಗ್ತಾ ಇದೆ. ಅಂದ್ರೆ ಮಗುವಿಗೆ ಅದರದೇ ಆದ ಟೈಮ್ ಅನ್ನು ಸ್ಪೆಂಡ್ ಮಾಡೋದಕ್ಕೆ ಸಿಗೋದಿಲ್ಲ. ಸ್ಕೂಲಿಂದ ಬಾ, ಮತ್ತೆ ಟ್ಯೂಷನ್ಗೆ ಹೋಗು, ಮತ್ತೆ ರಾತ್ರಿ ಬಂದು ಊಟ ಮಾಡು, ಮಲ್ಗು, ನೆಕ್ಸ್ಟ್ ಅದೇ ರುಟೀನ್ ಆಗ್ತಾ ಇರುತ್ತೆ. ಸೊ ಮೆಂಟಲಿ ಮಗುವಿನ ಮೇಲೆ ಸ್ಟ್ರೆಸ್ ಆಗೋವಂಥದ್ದು ಅದು ಕೂಡ ಕರುಳಿನ ಮೇಲೆ ಎಫೆಕ್ಟ್ ಅನ್ನ ಮಾಡುತ್ತೆ. ಡೆಫಿನೆಟ್ಲಿ. ನಾನು ನಿಮ್ಗೆ ಹೇಳಿದ್ನಲ್ಲ, 2 ಥರ ರೋಗ ಬರುತ್ತೆ, ಕರಳಿನ ನರ, IBS, IBD ಎರಡೂ ಆಗ್ಬೋದು. ಯಾವ್ದು ಬೇಕಾದ್ರೂ ಆಗ್ಬೋದು. ಜಾಸ್ತಿ ಗಟ್ ಬ್ರೈನ್ ಆಕ್ಸಿಸ್ ಡಿಸಾರ್ಡರ್ ಆಗುತ್ತೆ. ಅಂದ್ರೆ ನಾನು ನಿಮ್ಗೆ ಹೇಳಿದ್ನಲ್ಲ, ಕೆಲವ್ರಿಗೆ ಟೆನ್ಷನ್ ಆದಾಗ ಮೋಷನ್ ಜಾಸ್ತಿ ಹೋಗ್ತಾರೆ, ಕೆಲವ್ರಿಗೆ ಮಲಬದ್ಧತೆ ಆಗುತ್ತೆ, ಕೆಲವ್ರಿಗೆ ಹೊಟ್ಟೆ ನೋವು, ಬ್ಲೋಟಿಂಗು, ಸದಾ ಗ್ಯಾಸ್ಟ್ರಿಕ್ ಥರ. ಡಾಕ್ಟ್ರೇ ಈಗ ದೊಡ್ಡವ್ರು ಹೇಳ್ತಾರಲ್ಲ, ನೈಟ್ ಶಿಫ್ಟು, ಅದಕ್ಕೆ ನಂಗೆ ತುಂಬ ಹೊಟ್ಟೆ ಉರಿ ಆಗ್ತಿದೆ ಅಂತ. ಬಿಕಾಸ್ ಅದು ಲ್ಯಾಕ್ ಆಫ್ ಸ್ಲೀಪ್. ಕರಳು ರಿಕವರ್ ಆಗೋಕ್ಕೆ ನಿದ್ದೆ ಬೇಕು, ಮನುಷ್ಯಂಗೆ ನಿದ್ದೆ ಬೇಕು. ಸೊ ಅಟ್ಲೀಸ್ಟ್ 7-8 ಗಂಟೆ ನಿದ್ದೆ ಬೇಕು. ತುಂಬ ಯೋಗಿ ಥರ ಇದ್ದು ತುಂಬ ಸ್ಟ್ರೆಸ್ ಫ್ರೀ ಇದ್ದರೆ 4ರಿಂದ 5 ಗಂಟೆ ಸಾಕು ಯೋಗ ಎಲ್ಲ ಮಾಡಿಕೊಂಡು. ಬಟ್ ನಾರ್ಮಲ್ ಮನುಷ್ಯಂಗೆ 7-8 ಗಂಟೆ ಆದರೂ ನಿದ್ದೆ ಬೇಕು. ಸೊ ಈ ಥರ ಎಲ್ಲ ಇಲ್ದಿದ್ದಾಗ ಕೂಡ ಕರಳ ಮೇಲೆ ಪ್ರಭಾವ ಬೀಳುತ್ತೆ. IBS ಈ ತರ ಆಗುತ್ತೆ. ಬಟ್ ಕೆಲವೊಬ್ಬರಿಗೆ ರೇರ್ಲಿ ಮಲ್ಟಿ ಫ್ಯಾಕ್ಟೋರಿಯಲ್ ಅಂತೀವಿ, ಅಂದ್ರೆ ಒಂದ್ ಕಾರಣದಿಂದ ಆಗಲ್ಲ. ಈಗ ಸ್ಟ್ರೆಸ್ ಒಂದ್ರಿಂದನೇ IBD ಆಗಲ್ಲ, ಅದ್ರ ಜೊತೆಲಿ ಸ್ವಲ್ಪ ಜೆನೆಟಿಕ್ಸ್ ಪ್ರಾಬ್ಲಮ್ ಇತ್ತು, ಅದ್ರ ಜೊತೆಲಿ ಡಯಟ್ ಪ್ರಾಬ್ಲಮ್ ಇತ್ತು, ಎಲ್ಲ ಸೇರಿ ಎಲ್ಲಾನು ಸ್ವಲ್ಪ ಸೇರಿ ಆಗುತ್ತೆ. ಅದಕ್ಕೆ ಮಲ್ಟಿಪಲ್ ರೀಸನ್ಸ್ ಅಂತೀವಿ. ಸೊ ಒಂದ್ ಕಾರಣದಿಂದ ಆಗಲ್ಲ, ಬೇರೆ ಬೇರೆ ಕಾರಣಗಳಿಂದಾಗಿ IBDನೂ ಆಗ್ಬಹುದು, IBS ಕೂಡ ಆಗುವಂತ ಸಾಧ್ಯತೆ ಇರುತ್ತೆ ಅಂತ. ಇನ್ನು ಕೆಲವರಿಗೆ ಏನಾಗುತ್ತೆ ಅಂದ್ರೆ ಇದು ಮಕ್ಕಳಲ್ಲೂ ಆಗುತ್ತೆ, ದೊಡ್ಡವರಲ್ಲೂ ಕೂಡ ಆಗ್ಬೋದು. ತಿಂದ ತಕ್ಷಣ ವಾಶ್ರೂಮ್ಗೆ ಹೋಗ್ಬೇಕು ಅಂತ ಅನ್ಸ್ಬಿಡೋದು. ಸೊ ಇದು ಒಂದು ಡಿಸೀಸ್ ಅಂತ ಹೇಳ್ತಾರೆ, ಅಥವಾ ಹೊಟ್ಟೆ ತುಂಬಿದ್ದೆ ಅದಕ್ಕೆ ಅವ್ರು ಹೋಗ್ತಾ ಇದಾರೆ ಅಂತ. ಇದು ಏನು ಇಲ್ದೇನೂ ಇರ್ಬೋದು, ಬರೀ ಸ್ಟ್ರೆಸ್ ಇಂದಾನು ಇರ್ಬೋದು. ಇನ್ ಕೆಲವ್ರು ಏನಾಗುತ್ತೆ, ಬರೀ ಮನೇಲಿದ್ದಾಗ ಹೋಗ್ತಾರೆ, ಹೊರಗಡೆ ಇದ್ದಾಗ ಹೋಗಲ್ಲ. ಕೆಲವು ಮಕ್ಕಳು ಅಷ್ಟೇ, ಮನೇಲಿದ್ದಾಗ ಪದೇ ಹೋಗ್ತಾರೆ, ಹೊರಗಡೆ ಆಟ ಆಡ್ತಿರ್ತಾರೆ, ಅವ್ರೇನೋ TV ನೋಡ್ತಿರ್ತಾರೆ, ಫಿಲಮ್ ನೋಡ್ತಿರ್ತಾರೆ, ಮರ್ತೋಗ್ತಾರೆ. ಸೊ ಇಟ್ಸ್ ಜಸ್ಟ್ ನಾರ್ಮಲ್ ಗಟ್ ಬ್ರೈನ್ ಆಕ್ಸಿಸ್ ಇಂಟ್ರಾಕ್ಷನ್ ಅಷ್ಟೇ, ಗಟ್ಟು ಮತ್ತೆ ಹೊಟ್ಟೆ ಮತ್ತೆ ಮೆದುಳಿನ ಕನೆಕ್ಷನ್ ಅದು. ಸೊ ಅದಾದ್ರೂ ಇರ್ಬೋದು. ವೆರಿ ರೇರ್ಲಿ
ಅರ್ಲಿ ಸಿಂಪ್ಟಮ್ ಆಫ್ IBD ಇದ್ರೂ ಇರ್ಬೋದು. ಓಕೆ. ಬಟ್ ಅದ್ರ ಜೊತೆಲಿ ಬೇರೆ ಅಂದರೆ ಈಗ ಲೋ ಗ್ರೇಡ್ ಫೀವರ್ ಬರ್ತಿದೆ, ಪದೇ ಪದೇ ವಾಶ್ರೂಮ್ಗೆ ಹೋಗ್ತಿದೆ, ತಿಂದಿದ ತಕ್ಷಣ ಹೋಗ್ತಿದ್ದಾರೆ ಅಂತಂದರೆ ಇನ್ಫೆಕ್ಷನ್ಸ್ ಇರ್ಬೋದು, ಇಲ್ಲ ಈ ಥರ ಉರಿಯೂತದ ಪ್ರಾಬ್ಲಮ್ ಅಂದರೆ ಇನ್ಫ್ಲಮೇಟರಿ ಪ್ರಾಬ್ಲಮ್ ಇದ್ರೂ ಇರ್ಬೋದು. ಓಕೆ. ಈಗ ಸಣ್ಣ ಮಕ್ಕಳಲ್ಲೂ ಕೂಡ ಬರ್ಬೋದು, ನ್ಯೂ ಬಾರ್ನ್ ಬೇಬೀಸಲ್ಲೂ ಇದೆ ಅಂತ ಹೇಳಿದ್ರಿ. ಸೊ ಬ್ರೆಸ್ಟ್ ಫೀಡಿಂಗ್ ಏನಾದರೂ ಕಡಿಮೆ ಆಗೋದು ಮಗುವಿಗೆ, ಅಥವಾ ಸಪ್ಲಿಮೆಂಟ್ಸ್ ಅಥವಾ ಬೇರೆ ಏನಾದರೂ ಪೌಡರ್ ಅನ್ನು ಕೊಡೋ ಅಂಥದ್ದು, ಅದರಿಂದ ಏನಾದರೂ ಪ್ರಾಬ್ಲಮ್ ಆಗ್ಬೋದು? ಯಾಕಂದ್ರೆ ಇದು ಕರುಳಿನ ಸಮಸ್ಯೆ ಅಂತ ಹೇಳಿರೋದ್ರಿಂದಾಗಿ ನಾವು ಫುಡ್ ಅಲ್ಲಿ ಇದನ್ನ ಕೂಡ ಒಂದು ಆಂಗಲ್ ಅಲ್ಲಿ ಯೋಚನೆ ಮಾಡಬೇಕು. ಡೆಫಿನೆಟ್ಲಿ ಈ ಆಂಗಲ್ ನೀವು ತೊಗೊಂಡು ಬಂದ್ರಿ, ಒಳ್ಳೇದಾಯ್ತು. ನಾನು ಹೇಳೋದು ಮರ್ತೋದೆ. ಬೇಸಿಕಲಿ ಎನಿ ಅಲರ್ಜಿಕ್ ಪ್ರಾಬ್ಲಮ್ ಇರ್ಬೋದು, ಇನ್ಫ್ಲಮೇಟರಿ ಪ್ರಾಬ್ಲಮ್ ಇರೋದು, ಇನ್ಫೆಕ್ಷನ್ ಪ್ರಾಬ್ಲಮ್ಸ್ ಆರ್ ಮೋರ್ ಇನ್ ಫಾರ್ಮುಲಾ ಫೆಡ್ ಬೇಬೀಸ್ ಕಂಪೇರ್ಡ್ ಟು ಬ್ರೆಸ್ಟ್ ಫೀಡಿಂಗ್ ಬೇಬೀಸ್. ತಾಯಿ ಎದೆ ಹಾಲು ಸಿಕ್ಕಿರೋ ಮಕ್ಕಳಲ್ಲಿ ಈ ಪ್ರಾಬ್ಲಮ್ಸ್ ಎಲ್ಲ ಕಡಿಮೆ ಕಂಪೇರ್ಡ್ ಟು ಯಾರಿಗೆ ಎದೆ ಹಾಲು ಸಿಕ್ಕಿಲ್ಲ ಅಂತ. ಫಾರ್ಮುಲಾ ಮಿಲ್ಕ್ ಯಾರು ಹಸುವಿನ ಹಾಲು ಇರ್ಬೋದು, ಇಲ್ಲ ಹಸುವಿಂದು ಪೌಡರ್ ಹಾಲು ಇರ್ಬೋದು, ಅದರಿಂದ ಅದನ್ನ ತೊಗೊಂಡಿರೋ ಮಕ್ಕಳಿಗೆ ಮತ್ತೆ ತಾಯಿ ಎದೆ ಹಾಲು ಸಿಕ್ಕಿರೋ ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ ಯಾರು ಈ ಥರ ತಾಯಿ ಎದೆ ಹಾಲು ಸಿಕ್ಕಿಲ್ವಲ್ಲ ಅಂಥ ಮಕ್ಕಳಲ್ಲಿ ಈ ಅಲರ್ಜಿ ಪ್ರಾಬ್ಲಮ್ಸ್ ಇರ್ಬೋದು, ಕರಳಲ್ಲಿ ಅಲರ್ಜಿನೂ ಆಗ್ಬೋದು. ಅದು ಒಂಥರ ಇಮ್ಯೂನ್ ಡಿಸ್ರೆಗ್ಯುಲೇಷನ್ನೇ, ಅದು IBD ಅಲ್ಲ, ಬಟ್ ಅದೂ ಆಗ್ಬೋದು. ಎರಡನೇದು IBD, ಇಲ್ಲಾಂದರೆ ಈವನ್ ಇರಿಟೇಬಲ್ ಬೌಲ್, ಕಾನ್ಸ್ಟಿಪೇಷನ್ ಇರ್ಬೋದು, ಲೂಸ್ ಟೂಲ್ಸ್ ಇರ್ಬೋದು, ಇದೆಲ್ಲ ತಾಯಿ ಹಾಲು ಸಿಗದೆ ಇರೋಂಥ ಮಕ್ಕಳಲ್ಲಿ ಜಾಸ್ತಿ ನೋಡ್ತೀವಿ. ಒಂದು ಸೊ ಬ್ರೆಸ್ಟ್ ಫೀಡಿಂಗ್ ಇಂಪಾರ್ಟೆಂಟ್ ಅಂತ ಹೇಳ್ತೀರಾ? ಬ್ರೆಸ್ಟ್ ಫೀಡಿಂಗ್ ತುಂಬಾ ಇಂಪಾರ್ಟೆಂಟು. ಮತ್ತೆ ಅತಿ ಹೆಚ್ಚಾಗಿ ಕೆಲವೊಂದ್ಸರಿ ಮೆಡಿಕೇಶನ್ಸು, ಆಂಟಿಬಯೋಟಿಕ್ಸು ಇದು ಕೊಡೋದ್ರಿಂದನೂ ಗಟ್ ಹೆಲ್ತ್ ಹಾಳಾಗೋಗುತ್ತೆ, ಅದರಿಂದನೂ ಪ್ರಾಬ್ಲಮ್ಸ್ ಆಗಬಹುದು. ಓಕೆ. ಸೊ ಅಪ್ ಟು 1 year ತನಕ ಬ್ರೆಸ್ಟ್ ಫೀಡಿಂಗ್ ಮಾಡಬೇಕು ಅಂತ ಹೇಳ್ತಾರೆ, ಅಂದ್ರೆ ಮಿನಿಮಮ್ ಇಷ್ಟು ಟೈಮ್ ಮಾಡಲೇಬೇಕು ಅಂದ್ರೆ ಎಷ್ಟು ಡ್ಯೂರೇಷನ್? 5 ರಿಂದ 6 ತಿಂಗಳು ಬರೀ ತಾಯಿ ಹಾಲು ಸಾಕು ಮಗು ಬೆಳವಣಿಗೆಗೆ. ಪ್ಲಸ್ ಮಗು ಕೂಡ ಜೀರ್ಣ ಮಾಡ್ಕೊಳಕ್ ಆಗಲ್ಲ ಬೇರೆ ಊಟ. ಸೊ 6 ತಿಂಗಳಾದ್ಮೇಲೆ ಮಗು ಜೀರ್ಣ ಮಾಡ್ಕೊಳಕ್ ಸ್ಟಾರ್ಟ್ ಮಾಡುತ್ತೆ. ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಂದರೆ ಈಗ ಅನ್ನ ಇರ್ಬೋದು, ಬೇಳೆ ಇರ್ಬೋದು, ರಾಗಿ ಇರ್ಬೋದು, ಇದನ್ನೆಲ್ಲ. ಸೊ ಆಮೇಲೆ 6 ತಿಂಗಳ ಮೇಲೆ ತಾಯಿ ಹಾಲ್ ಮೇಲೆನೆ ಮಗು ಬೆಳವಣಿಗೆ ನಿಲ್ಲುತ್ತೆ, ಅಷ್ಟು ಬೆಳವಣಿಗೆ ಆಗಲ್ಲ. ಸೊ ಹಾಗಾಗಿ ಕಾಂಪ್ಲಿಮೆಂಟರಿ ಫೀಡ್ಸ್ ಅಂತೀವಿ, ಅಂದ್ರೆ ಈ ಊಟ ಎಲ್ಲ ಬೇಕೇ ಬೇಕು ತಾಯಿ ಹಾಲ್ ಜೊತೆ. ಜನರಲಿ 1 ರಿಂದ 1.5 ವರ್ಷದವರೆಗೂ ತಾಯಿ ಹಾಲು ಕೊಟ್ರೆ ಸಾಕು. ಮಿನಿಮಮ್ 1 ವರ್ಷ ಕೊಡ್ಬೇಕು. ಓಕೆ. ಸೊ ಈಗ IBD ಒಂದು ಮಗುವಲ್ಲಿ ಡಿಟೆಕ್ಟ್ ಆಯ್ತು ಅಂದಾಗ ಟೆಸ್ಟ್ ಯಾವ ರೀತಿಯಾಗಿರುತ್ತೆ ಅಂತ ಇದ್ರ? ಫಸ್ಟ್ ನಾವು ಕ್ಲಿನಿಕಲಿ ಅಂದ್ರೆ ನಮ್ಮ ಹಿಸ್ಟ್ರಿ ತಗೊಂತೀವಿ, ಏನು ಹೆಂಗೆ IBD ತರ ಇದೆಯಾ ಇಲ್ವಾ ಏನು ಅಂತ. ಸೊ ನಮ್ಗೆ IBD ಸಿಂಪ್ಟಮ್ಸ್ ಅನ್ಸಿದ್ರೆ ಫಸ್ಟ್ ನಾವು ಕೆಲವೊಂದು ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ. ಬ್ಲಡ್ ಅಲ್ಲಿ ಏನಾಗುತ್ತೆ, ಈಗ ಉರಿಯುತ್ತಲ್ವಾ, ಇನ್ಫ್ಲಮೇಷನ್ ಅಲ್ವಾ, ಅದ್ರದ್ದು ರಿಫ್ಲೆಕ್ಟ್ ಆಗುತ್ತೆ ಕೆಲವೊಂದು ಬ್ಲಡ್ ಟೆಸ್ಟ್ ಅಲ್ಲಿ. CBC ಅಂತೀವಿ, CRP ಅಂತೀವಿ. ಸೊ ಅದನ್ನ ನೋಡ್ತೀವಿ. ಸೆಕೆಂಡ್ ಬಂದ್ಬಿಟ್ಟು ಕೆಲವೊಂದ್ಸರಿ ಮೋಷನ್ ಟೆಸ್ಟ್ ಮಾಡ್ತೀವಿ. ಮೋಷನಲ್ಲೂ ಏನು ನೋಡ್ತೀವಿ, ಬ್ಲಡ್ ಕಾಣಿಸ್ತಾ ಇದೆಯಾ, ಇಲ್ಲ ಗಾಯ ಆಗಿರುತ್ತಲ್ಲ ಅದರಿಂದ ಸಮಥಿಂಗ್ ಲೈಕ್ ಕ್ಯಾಲ್ಪ್ರೋಟೆಕ್ಟಿನ್ ಅಂತೀವಿ, ಅದು ಕೂಡ ಇರುತ್ತೆ. ಸೊ ಆ ಅಂಶ ಜಾಸ್ತಿ ಆಗಿದೆಯಾ ಅಂತ ನೋಡ್ತೀವಿ. ಅದೇನಾದ್ರು ತುಂಬ ಜಾಸ್ತಿ ಇದೆ ಅಂತಂದರೆ ಹೌದು ಕರಳಲ್ಲೇನೋ ಊತ ಇದೆ, ಅಲ್ಸರ್ ಇದೆ ಅಂತ ಅರ್ಥ. ಸೊ ಮೂರನೇದು ಅಲ್ಟ್ರಾಸೌಂಡ್ ಇರ್ಬೋದು, CT ಸ್ಕ್ಯಾನ್ ಇರ್ಬೋದು, MRI ಸ್ಕ್ಯಾನ್ ಇರ್ಬೋದು, ಅದನ್ನ ಮಾಡ್ತೀವಿ. ಕರಳಲ್ಲಿ ಊತ ಹೆಂಗಿದೆ, ಈಗ ಕರಳು ಸುತ್ತಲೂ ಶೀತಗಡ್ಡೆಗಳಿರ್ತವೆ, ಲಿಂಫ್ ನೋಡ್ಸ್ ಅಂತೀವಿ. ಸೊ ಅವೇನಾದ್ರು ದೊಡ್ಡದಾಗಿದೆಯಾ ಅದನ್ನ ನೋಡ್ತೀವಿ. ಕೆಲವೊಂದ್ಸರಿ ಈ ಕ್ರೋನ್ಸ್ ಡಿಸೀಸ್ ತರನೇ ಈ TBನೂ ಕಾಣಿಸ್ಬೋದು. TB ರೋಗ ಕೂಡ ಕ್ರೋನ್ಸ್ ಡಿಸೀಸ್ ತರನೇ ಕಾಣಿಸ್ಬೋದು. ಸೊ ಅದನ್ನು ಡಿಫ್ರೆನ್ಶಿಯೇಟ್ ಮಾಡಬೇಕಾಗುತ್ತೆ ಎಷ್ಟೊಂದ್ಸರಿ. ಸೊ ಕೆಲವೊಂದ್ಸರಿ TBದು ಟೆಸ್ಟನ್ನು ಮಾಡ್ತೀವಿ, ಟ್ಯೂಬರ್ಕ್ಲೋಸಿಸ್ TB ಅಂದ್ರೆ. ಸೊ ಅದೆಲ್ಲ ಆದ್ಮೇಲೆ ಎಂಡೋಸ್ಕೋಪಿಸ್ ಅಂತೀವಿ. ಸೊ ಬಾಯಿಂದ ಮತ್ತೆ ಕರಳಿಂದ ಕೆಳಗಡೆಯಿಂದ ಗುದದ್ವಾರದಿಂದ ಕೊಲ್ನೋಸ್ಕೋಪಿ ಅಂತೀವಿ, ಬಾಯಿಂದ ಹಾಕೋದು ಅಪ್ಪರ್ GI ಎಂಡೋಸ್ಕೋಪಿ ಅಂತೀವಿ. ಆ ಎಂಡೋಸ್ಕೋಪಿ ಮಾಡಿ ಆ ಕರಳಿನ ಒಳಪದ್ರ ಇರುತ್ತಲ್ಲ ಅದನ್ನ ಸ್ವಲ್ಪ ಅಂಶ ತಗೊಂಡು ಬಯಾಪ್ಸಿ ಅಂತೀವಿ. ಸೊ ಅದನ್ನ ತಗೊಂಡು ಅದನ್ನು ನಾವು ಟೆಸ್ಟ್ ಮಾಡಿಸ್ತೀವಿ. ಸೊ ಈ ಟೆಸ್ಟ್ ಎಲ್ಲ ಇವೆಲ್ಲ ಬೇಸಿಕ್ ಟೆಸ್ಟ್. ಇವನ್ನೆಲ್ಲ ಮಾಡಿ ಬೇಸ್ಡ್ ಆನ್ ದೀಸ್ ರಿಪೋರ್ಟ್ಸ್. ಸೊ ಜೆನೆಟಿಕ್ ಪ್ರಾಬ್ಲಮ್ಸ್ಗೆ ಮುಂಚೆ ನಮ್ಮ ಹತ್ರ ಟೆಸ್ಟಿಂಗ್ ಇರಲಿಲ್ಲ, ಪ್ರಾಬ್ಲಮ್ ಆಗ್ತಿತ್ತು. ಸೊ ಈಗ ಲಾಸ್ಟ್ 10-15 ಇಯರ್ಸಿಂದ ನಮಗೆ ಒಳ್ಳೊಳ್ಳೆ ಜೆನೆಟಿಕ್ ಟೆಸ್ಟ್ ಇದೆ ಆ್ಯಂಡ್ ಅಫೋರ್ಡೆಬಲ್ ಕಾಸ್ಟಲ್ಲಿ ಬಂದಿದೆ ಇವಾಗ. ಅಂದರೆ ಒಂದು ಆ ದುಡ್ಡು ತುಂಬ ಪೇಷಂಟ್ಸ್ಗೆ ಅಂದುವ ಸ್ಟೇಜಲ್ಲಿದೆ. ಸೊ ಹಾಗಾಗಿ ಅದನ್ನ ಮಾಡೋದ್ರಿಂದ ಏನಾದರೂ ಜೆನೆಟಿಕ್ ಕಾರಣದಿಂದ ಮೋನೋಜೆನಿಕ್ IBD ಅಂತೀವಿ. ಆಮೇಲೆ ಇಮ್ಯೂನ್ ಡಿಸ್ರೆಗ್ಯುಲೇಷನ್ ಪ್ಯಾನಲ್, ಇಮ್ಯುನೋ ಡಿಫಿಷಿಯನ್ಸಿ ಪ್ಯಾನಲ್ ಅಂತೀವಿ. ಸೊ ರೋಗ ನಿರೋಧಕ ಶಕ್ತಿಯ ಹೇಳಿದ್ನಲ್ಲ T cells, B cells, ಅದನ್ನೆಲ್ಲ ಅಸೆಸ್ ಮಾಡ್ತೀವಿ. ಸೊ ಈ ಥರ ಬ್ಲಡ್ ಟೆಸ್ಟು, ಇಮೇಜಿಂಗ್ ಅಂದರೆ CT ಸ್ಕ್ಯಾನ್, MRI, ಅಲ್ಟ್ರಾಸೌಂಡ್, ಆಮೇಲೆ ಎಂಡೋಸ್ಕೋಪೀಸ್ ಅಂಡ್ ಬಯಾಪ್ಸಿಸ್. ಸೊ ದೀಸ್ ಆರ್ ಆಲ್ ದ ವೇರಿಯಸ್ ಟೆಸ್ಟ್ ವಿ ಡೂ ಆನ್ ದೀಸ್ ಚಿಲ್ಡ್ರನ್. ಅಂಡ್ ಎಂಡೋಸ್ಕೋಪಿ, ಕೊಲ್ನೋಸ್ಕೋಪಿ ಇದೆಯಲ್ಲ, ಸೊ ಐ ಹ್ಯಾವ್ ಡನ್ ಇಟ್ ಟು ಆಸ್ ಸ್ಮಾಲ್ ಬೇಬಿ ಆಸ್ 1 kg. 1 kg ಮಗು ಕೂಡ ಎಂಡೋಸ್ಕೋಪಿ ಮಾಡಿದ್ದೀವಿ. ಸೊ ಸಣ್ಣ ಮಗುವಲ್ಲಿ ಮಾಡೋಕ್ಕಾಗಲ್ಲ ಅಂತ ಏನಿಲ್ಲ.
1 kg 2 kg 10 kg 15 kg ವಿ ಕ್ಯಾನ್ ಡೂ. 1 ತಿಂಗಳು 2 ತಿಂಗಳು ಮಗುಗೆ ಬೇಕಾದ್ರೂ ಎಂಡೋಸ್ಕೋಪಿನೂ ಮಾಡ್ಬೋದು, ಕೊಲ್ನೋಸ್ಕೋಪಿನೂ ಮಾಡ್ಬೋದು. ನಮ್ಮ ಹತ್ರ ಅಷ್ಟು ಚಿಕ್ಕ ಮಗುನ ನೋಡಕ್ಕೂ 1 kg ಅಂದ್ರೆ ಆಗಷ್ಟೇ ಹುಟ್ಟಿದೆ ಅಂತನಾ? ಹೌದು, ಆಗಷ್ಟೇ ಹುಟ್ಟಿದೆ, ಬಟ್ ಅದು ಹುಟ್ಟಿರೋದನ್ನು ಕರೆಕ್ಟ್ ಟೈಮ್ ಹುಟ್ಟಿಲ್ಲ, ಬೇಗ ಹುಟ್ಟಿದೆ. ಓಕೆ. ಸೊ ಅಷ್ಟು ಚಿಕ್ಕ ಮಗುಗೂ ಎಂಡೋಸ್ಕೋಪಿ ಮಾಡಬಹುದು, ಸರಿಯಾಗಿ ಸೌಲಭ್ಯ ಇರೋ ಕಡೆ. ಓಕೆ, ಅದ್ರ ಬಗ್ಗೆ ಭಯ ಬೇಡ ಅಂತ. ಭಯ ಬೇಡ. ಸಣ್ಣ ಮಗು ಎಂಡೋಸ್ಕೋಪಿ ಹೇಳ್ಬಿಟ್ಟಿದ್ದಾರೆ ಡಾಕ್ಟ್ರು, ಮಾಡಿಸ್ಬೇಕಾ, ಬಟ್ ಕರೆಕ್ಟ್ ಎಕ್ಸ್ಪರ್ಟ್ ಹ್ಯಾಂಡ್ಸ್ ಅಲ್ಲಿ ಮಾಡಿಸ್ಬೇಕು. ಓಕೆ, ನೆಕ್ಸ್ಟ್ ಟ್ರೀಟ್ಮೆಂಟ್. ಸೊ ಚಿಕಿತ್ಸಾ ವಿಧಾನ ಹೇಗಿರುತ್ತೆ ಇದಕ್ಕೆ? ಸರ್ಜರಿ ಏನಾದ್ರೂ ಬೇಕಾಗತ್ತಾ ಅನ್ನೋ ಒಂದು ಡೌಟ್ ಇರುತ್ತೆ. ಸೊ ಏನ್ ಹೇಳ್ತೀರಾ? ಸರ್ಜರಿ ಮುಂಚೆ ತುಂಬಾ ಮಕ್ಕಳಿಗೆ ಆಗ್ತಾ ಇತ್ತು. ಇವಾಗ ಇರೋ ನಮ್ಮ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಮತ್ತೆ ಮೆಡಿಕೇಶನ್ಸ್ ಇಂದ ಸರ್ಜರಿ ತುಂಬಾನೇ ಕಡಿಮೆ ಆಗಿದೆ ಅಂತ ಹೇಳ್ಬೋದು. 100ಕ್ಕೆ 1 ಮಗುಗೆ ಬೇಕಾಗ್ತಿದೆ ಅಷ್ಟೇ ಮ್ಯಾಕ್ಸಿಮಮ್ ಸರ್ಜರಿ. ಸೊ ಇವಾಗ ಫಸ್ಟ್ ಬಂದ್ಬಿಟ್ಟು, ಈಗ ಮುಂಚೆ ಊಟದ ಬಗ್ಗೆ ಅಷ್ಟು ಯೋಚನೆ ಮಾಡ್ತಿರ್ಲಿಲ್ಲ. ಈಗ ಒಂದು ಇಮ್ಯುನೋ ನ್ಯೂಟ್ರಿಷನ್ ಅಂತೀವಿ, ಅಂದರೆ ನಮ್ಮ ಇಮ್ಯುನಿಟಿ ನಮ್ಮ ಫುಡ್ ಮೇಲೆ ತುಂಬ ಡಿಪೆಂಡ್ ಆಗಿರುತ್ತೆ. ಸೊ ಎಷ್ಟೊಂದು ಥರ ಬರುತ್ತೆ. ಎಕ್ಸ್ಕ್ಲೂಸಿವ್ ಎಂಟ್ರಲ್ ನ್ಯೂಟ್ರಿಷನ್ ಅಂತೀವಿ, ಅಂದರೆ ಬರೀ ಒಂದು ಲಿಕ್ವಿಡ್ ಫಾರ್ಮುಲಾ ಸೆಲೆಕ್ಟ್ ಮಾಡಿಬಿಟ್ಟು ಅದನ್ನೇ ಕೊಡಿಸ್ತೀವಿ 1-4 ವಾರ. ಸೊ ಅದರಿಂದನೂ ರಿಕವರಿ ಆಗಿದ್ದಾವೆ ತುಂಬ ಮಕ್ಕಳು. ಮೆಡಿಸಿನ್ಸ್ ಕಡಿಮೆ ಆಗುತ್ತೆ ಅವಾಗ, ಸೊ ಸೈಡ್ ಎಫೆಕ್ಟ್ಸ್ ಕಡಿಮೆ ಆಗುತ್ತೆ. ಕ್ರೋನ್ಸ್ ಡಿಸೀಸ್ ಎಕ್ಸ್ಕ್ಲೂಷನ್ ಡಯಟ್ ಅಂತೀವಿ, ಅದರಲ್ಲಿ ಕೆಲವೊಂದು ನಾವು ಅವಾಯ್ಡ್ ಮಾಡ್ತೀವಿ. ಅಂದರೆ ಪ್ರೊಸೆಸ್ಡ್ ಫುಡ್ಸ್ ಅವಾಯ್ಡ್ ಮಾಡ್ತೀವಿ, ತುಂಬ ಸ್ಪೈಸಿ, ಗ್ರೀನ್ ಚಿಲ್ಲಿ, ಆಮೇಲೆ ಕೆಲವೊಂದು ಸಾರಿ ಈವನ್ ವೀಟು, ಆಮೇಲೆ ಮಿಲ್ಕ್ ಪ್ರಾಡಕ್ಟ್ಸು. ಸೊ ಇವನ್ನೆಲ್ಲ ಅವಾಯ್ಡ್ ಮಾಡಕ್ಕೆ ಹೇಳ್ತೀವಿ. ಅಂದ್ರೆ ಆ ಟ್ರೀಟ್ಮೆಂಟ್ ಟೈಮಲ್ಲಿ ಅವಾಯ್ಡ್ ಮಾಡಿ ಅಂತನಾ, ಅಥವಾ ನೆಕ್ಸ್ಟ್ ಕೊಡ್ಲೇಬಾರದು ಆ ಮಗುಗೆ ಅಂತ? ಇಲ್ಲ, ನಾವು ನೋಡ್ತೀವಿ ಟು ಬಿಗಿನ್ ವಿತ್, ಅಂದ್ರೆ ಫಸ್ಟ್ ಮಗುನ ಆಗಿರೋ ಗಾಯ ಎಲ್ಲ ವಾಸಿ ಮಾಡಬೇಕು, ಆಮೇಲೆ ಮಗು ಸ್ವಲ್ಪ ಬೆಳಿಬೇಕು. ಒಂದ್ಸರಿ ನಮ್ದು ಇಮ್ಯುನಿಟಿ ಸ್ವಲ್ಪ ಕಂಟ್ರೋಲಲ್ಲಿ ಬಂತು ಅಂದ್ರೆ ಫುಡ್ ಮತ್ತೆ ಮೆಡಿಕೇಶನ್ಸ್ ಇಂದ, ದೆನ್ ಗ್ರಾಜುವಲಿ ವಿ ಕ್ಯಾನ್ ಡಿಕ್ರೀಸ್ ಇಟ್, ಅಂದ್ರೆ ವಿ ಕ್ಯಾನ್ ರಿಲ್ಯಾಕ್ಸ್ ಇಟ್. ಅದರಲ್ಲೂ ಬರುತ್ತೆ CDED ಸ್ಟೇಜ್ 1 ಅಂತ ಇರುತ್ತೆ, ಅದ್ರಲ್ಲಿ ತುಂಬಾ ಸ್ಟ್ರಿಕ್ಟ್ ಡಯಟ್ ಇರುತ್ತೆ. ಸ್ಟೇಜ್ 2 ಅಲ್ಲಿ ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡ್ತೀವಿ, ಸ್ಟೇಜ್ 3 ಅಲ್ಲಿ ಇನ್ನೊಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡ್ತೀವಿ, ಸ್ಟೇಜ್ 4 ಅಲ್ಲಿ ಇನ್ನೊಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡ್ತೀವಿ. ಸೊ ಈ ತರ ಸ್ಪೆಸಿಫಿಕ್ ಕಾರ್ಬೋಹೈಡ್ರೇಟ್ ಡಯಟ್ ಅಂತ ಬರುತ್ತೆ, ಮೆಡಿಟೇರಿಯನ್ ಡಯಟ್ ಅಂತ ಬರುತ್ತೆ, ಆರ್ ಜಸ್ಟ್ ಪ್ಲೇನ್ ಆಂಟಿ ಇನ್ಫ್ಲಮೇಟರಿ ಡಯಟ್ ಅಂತ ಬರುತ್ತೆ. ಸೊ ತುಂಬ ಡಯಟ್ಸ್ ಬಂದಿದೆ ಈಗ, ಆ್ಯಂಡ್ ಲಾಟ್ ಆಫ್ ಎವಿಡೆನ್ಸ್ ಹ್ಯಾಸ್ ಕಮ್. ಮುಂಚೆ 10-15 ಇಯರ್ಸ್ ಮುಂಚೆ ಡಯಟ್ ಬಗ್ಗೆ ಯಾರು ಅಷ್ಟು ಯೋಚನೆ ಮಾಡ್ತಿರ್ಲಿಲ್ಲ. ಹೆಲ್ದಿ ಫುಡ್ ಕೊಡಪ್ಪ, ಇನ್ನೇನು ಜಂಕ್ ಫುಡ್ಸು ಏನು ಕೊಡಬೇಡಿ, ಅಷ್ಟು ಬಿಟ್ಟರೆ ಇನ್ನೆಲ್ಲ ತಿನ್ಸ್ಬೋದು ಅಂತಿದ್ವಿ. ಇವಾಗ ವಿ ಆರ್ ಲರ್ನಿಂಗ್ ಡೇ ಬೈ ಡೇ ದಟ್ ಡಯಟ್ ಆಲ್ಸೋ ಪ್ಲೇಸ್ ಲಾಟ್ ಆಫ್ ಇಂಪಾರ್ಟೆಂಟ್. ಅಂದರೆ ಆಹಾರ ತುಂಬಾನೇ ಇಂಪಾರ್ಟೆಂಟ್ ಮ್ಯಾನೇಜ್ಮೆಂಟ್. ಸೆಕೆಂಡ್ ಬಂದ್ಬಿಟ್ಟು ಮೆಡಿಕೇಶನ್ಸು. ಇದರಲ್ಲಿ ಮಾತ್ರೆಗಳಿದಾವೆ, ಸ್ಟೀರಾಯ್ಡ್ಸ್ ಅಂತೀವಿ, ಅಜಥೈಪ್ರಿನ್ ಅಂತೀವಿ, ಇನ್ನು ಬೇರೆ ಬೇರೆ ಇದೆ. ಅದಲ್ಲದೆ ಕೆಲವೊಂದು ಇಂಜೆಕ್ಷನ್ಸ್ ಬರುತ್ತೆ. ಅದು ಈ ನಡುವೆ ಲಾಸ್ಟ್ ಒಂದು 10-20 ವರ್ಷದಿಂದ ಫೇಮಸ್ ಆಗಿದೆ ಆ್ಯಂಡ್ ಅಫೋರ್ಡೆಬಲ್ ಕಾಸ್ಟಲ್ಲಿದೆ, ಅಂದುವ ದುಡ್ಡಲ್ಲಿದೆ. ಸೊ ಬೇಸಿಕಲಿ ಇನ್ಫ್ಲಿಕ್ಸಿಮ್ಯಾಬ್ ಅಂತೀವಿ, ಅಡಲಿಮ್ಯಾಬ್ ಅಂತೀವಿ. ಈಗ ರೀಸೆಂಟ್ಲಿ ಲಾಸ್ಟ್ 2-3 ಇಯರ್ಸ್ ಮುಂಚೆ ಉಸ್ಟೆಕಿನಮ್ಯಾಬ್ ಅಂತ ಬಂತು, ವೆಡೋಲಿಜಿಮ್ಯಾಬ್ ಅಂತ ಬಂತು. ಈ ಥರ ಬೇರೆ ಬೇರೆ ಇಂಜೆಕ್ಷನ್ಸ್ ಇದೆ. ಇದೆಲ್ಲ ಫಲಕಾರಿ ಆಗಲಿಲ್ಲ, ಇನ್ನೂ ಪ್ರಾಬ್ಲಮ್ ಇದೆ ಅಂದರೆ ಸರ್ಜರೀಸ್ ಬೇಕಾಗ್ಬೋದು. ಅಲ್ಸರೇಟಿವ್ ಕೋಲೈಟಿಸ್ ಅಲ್ಲಿ ಸರ್ಜರಿ ಬಂದ್ಬಿಟ್ಟು ಕ್ಯೂರ್, ಜಸ್ಟ್ ತೆಗ್ದಾಕ್ಬಿಡಿ ದೊಡ್ಡ ಕರಳು, ಮುಗೀತು. ದೊಡ್ಡ ಕರಳೇ ಇಲ್ಲ ಅಂದರೆ ಇನ್ನೇನು ಅಲ್ಸರೇಟಿವ್ ಕೋಲೈಟಿಸ್ ಬರುತ್ತೆ, ಏನೂ ಇಲ್ಲ. ಅದಿಲ್ಲದೆ ಇದ್ರೂ ನಡೆಯುತ್ತಾ? ಹಾಗಾದ್ರೆ ನಡೆಯುತ್ತೆ, ಪ್ರಾಬ್ಲಮ್ಸ್ ಇರುತ್ತೆ, ಬಟ್ ನಡೆಯುತ್ತೆ. ಜೀವನಕ್ಕೇನು ಅಂದರೆ ಪ್ರಾಣಕ್ಕೇನು ಅಪಾಯ ಇಲ್ಲ, ಬಟ್ ಸ್ವಲ್ಪ ಬೇದಿ ಆಗೋದು ಸ್ವಲ್ಪ ಆಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ, ನಿಧಾನಕ್ಕೆ ಇಂಪ್ರೂವ್ ಆಗುತ್ತೆ. ಕ್ರೋನ್ಸ್ ಡಿಸೀಸ್ ಅಲ್ಲಿ ತುಂಬಾ ಕಾಂಪ್ಲೆಕ್ಸ್ ಸರ್ಜರಿ, ಬರೀ ಕಾಂಪ್ಲಿಕೇಶನ್ ಅವಾಯ್ಡ್ ಮಾಡಿ. ಸಣ್ಣ ಕರಳು ಸಣ್ಣ ಆಗ್ಬಿಟ್ಟಿದೆ, ಊತ ಬಂದು 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 ಸಣ್ಣ ಕರಳೇ ಸಣ್ಣ ಆಗ್ಬಿಟ್ಟಿದೆ, ಅಲ್ಲಿ ಊಟ ಸಿಗಾಕೊಂತ ಇದೆ. ಜಸ್ಟ್ ಅದನ್ನ ರಿಲೀಫ್ ಮಾಡಕ್ಕೆ ಈಗ ಮೆಡಿಸಿನ್ಸ್ ಅಲ್ಲೂ ಆ ಊತ ಕಡಿಮೆ ಆಗ್ಲಿಲ್ಲ, ಅದು ಫುಲ್ ಗಟ್ಟಿ ಆಗ್ಬಿಟ್ಟಿದೆ ಅಂದ್ರೆ ಅದನ್ನ ಕಟ್ ಮಾಡಿ ತೆಗಿತೀವಿ, ಇಲ್ಲ ಕರಳಿನ ಒಂದು ಭಾಗ ಹೊರಗೆ ತೆಗಿತೀವಿ, ಅಲ್ಲಿಂದ ಮೋಷನ್ಸ್ ಹೊರಗೆ ಬರುತ್ತೆ, ಅದೆಲ್ಲ ಒಳಗಿಂದ ಇನ್ಫೆಕ್ಷನ್ ಹೀಲ್ ಆಗೋವರೆಗೂ. ಈ ತರ ಇದನ್ನ ಕ್ಯೂರೇಟಿವ್ ಸರ್ಜರೀಸ್ ಅಲ್ಲ, ಅಂದ್ರೆ ವಾಸಿ ಮಾಡೋಂಥ ಆಪರೇಷನ್ಗಳಲ್ಲ, ಜಸ್ಟ್ ಸಿಂಪ್ಟಮ್ನ ಇಂಪ್ರೂವ್ ಮಾಡೋಂಥದ್ದು, ಲಕ್ಷಣಗಳನ್ನ ರಿಲೀಫ್ ಮಾಡೋದು. ಸೊ ಈ ತರ ಆಪರೇಷನ್ಸ್ಗಳು ಇರುತ್ತೆ. ಓಕೆ ಓಕೆ. ಸೊ ಹಾಗಿದ್ರೆ ಒಂದು ಲೆಕ್ಕದಲ್ಲಿ ಒಂದು ಸೈಡ್ ಇಂದ ನೋಡೋದಾದ್ರೆ ಕ್ಯೂರ್ ಅನ್ನೋದು ಇದೆ, ಇನ್ ಕೇಸ್ ಅದೇನಾದ್ರೂ ಇಲ್ಲ. ಅದು ಅಲ್ಸರೇಟಿವ್ ಕೋಲೈಟಿಸ್ ಅಲ್ಲಿ ಕ್ಯೂರ್ ಇದೆ, ಸರ್ಜರಿ ಮಾಡಿದ್ರೆ. ಇದು ತುಂಬಾ ಲಾಂಗ್ ಟರ್ಮ್ ಡಿಸೀಸ್, ಕ್ಯೂರ್ ಅನ್ನೋದು ತುಂಬಾನೇ ಕಡಿಮೆ ಆಕ್ಚುಲಿ, ಬಟ್ ಮ್ಯಾನೇಜಬಲ್. ಮಿನಿಮಲ್ ಮೆಡಿಕೇಶನ್ಸ್ ರೆಗ್ಯುಲರ್ ಆಗಿ ತಗೊಂಡು ಪ್ರಾಪರ್ ಗೈಡೆನ್ಸ್ ಸಿಕ್ಕಿದ್ರೆ, ಒಳ್ಳೆ ಡಾಕ್ಟರು ಸಿಕ್ಕಿದ್ರೆ ಸೊ ಮ್ಯಾನೇಜ್ ಮಾಡ್ಬೋದು. 2 ಮೂರನೇದು ಈಗ ಇದಿದೆಯಲ್ಲ ಮೋನೋಜೆನಿಕ್ IBDs ಅಂತ ನಿಮ್ಗೆ ಹೇಳಿದೆ, ಅಂದ್ರೆ ಸ್ಪೆಸಿಫಿಕ್ ಜೀನ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ವಲ್ಲ, ಅದನ್ನೇನಾದ್ರೂ ಐಡೆಂಟಿಫೈ ಮಾಡಿದ್ರೆ, ಸೊ ನಮ್ದು ಬೋನ್ ಮ್ಯಾರೋ ಅಂತ ಇರುತ್ತೆ, ಮೂಳೆ ಒಳಗೆ ರಕ್ತ
ಉತ್ಪತ್ತಿ ಮಾಡೋಂಥದ್ದು ಇದಿರುತ್ತೆ, ಹೌದು. ಒಂದು ಟಿಶ್ಯೂ ಇರುತ್ತೆ, ಒಂದು ಈ ಕಣಗಳಿರ್ತವೆ, ಆ ಕಣ ಎಲ್ಲ ತೆಗೆದ್ಬಿಟ್ಟು ಹೊಸ ಕಣ ಹಾಕ್ತಿವಿ. ಹೌದು. ಆಯ್ತಾ? ಅದನ್ನ ಬ್ಲಡ್ ಕ್ಯಾನ್ಸರ್ ಅಲ್ಲಿ ಈ ಟರ್ಮ್ ಅನ್ನ ಕೇಳಿದೆ. ಸೊ ಅದನ್ನ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತೀವಿ, ಇಲ್ಲ ಬೋನ್ ಮ್ಯಾರೋನ ಕಸಿ ಮಾಡೋದು ಅಂತೀವಿ ಕನ್ನಡದಲ್ಲಿ. ಸೊ ಅದರಿಂದ ಏನಾಗುತ್ತೆ ಅಂದರೆ ಹೊಸ ಕಣಗಳು, ಬೇರೆ ಹೆಲ್ದಿ ಕಣಗಳು ಹಾಕೋದ್ರಿಂದ, ಆರೋಗ್ಯವಾಗಿರೋ ಕಣಗಳು ಹಾಕೋದ್ರಿಂದ ಅದು ಹೊಸ ಇಮ್ಯೂನ್ ಸೆಲ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಅಂದರೆ ಈಗ ಟಿ ಸೆಲ್ಸು, ಬಿ ಸೆಲ್ಸು, ಬಿಳಿ ರಕ್ತ ಕಣಗಳಂತ ಹೇಳಿದ್ನಲ್ಲ, ಹೊಸ ಕಣ ಉತ್ಪತ್ತಿ ಮಾಡೋದು, ಅಂದರೆ ನಾರ್ಮಲ್ ಕಣಗಳನ್ನ ಉತ್ಪತ್ತಿ ಮಾಡುತ್ತೆ. ಆವಾಗ ಏನಾಗುತ್ತೆ, ಇವಾಗ ನಮ್ಗೆ ಪ್ರಾಬ್ಲಮ್ ಎಲ್ಲ ಇದ್ದಿದ್ದು ಆ ಕಣಗಳು ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ, ಅದ್ರಲ್ಲಿ ಮ್ಯೂಟೇಷನ್ ಆಗಿರೋದ್ರಿಂದ, ಇಲ್ಲ ತುಂಬ ಜಾಸ್ತಿ ಕೆಲಸ ಮಾಡ್ತಿದೆ, ತುಂಬ ಕಡಿಮೆ ಕೆಲಸ ಮಾಡ್ತಿದೆ ಅಂತ ಹೇಳಿದ್ನಲ್ಲ, ಇಮ್ಯೂನ್ ಡಿಸ್ರೆಗ್ಯುಲೇಷನ್ ಅಂತ. ಸೊ ಅದರಿಂದ ಇದನ್ನ ಹೊಸ ಕಣಗಳು ಹಾಕೋದ್ರಿಂದ ಚೆನ್ನಾಗಿ ಹೊಸ ಕಣಗಳು ಬರೋದ್ರಿಂದ ಅಷ್ಟು ಪ್ರಾಬ್ಲಮ್ ಆಗಲ್ಲ, ಹೀಲ್ ಆಗುತ್ತೆ. ಇದು ಕ್ಯೂರ್ ಕೂಡ ಮಾಡ್ಬೋದು, ಕಂಪ್ಲೀಟ್ ಕ್ಯೂರೇಟಿವ್. ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಸಕ್ಸಸ್ಫುಲ್ ಆಯ್ತು ಅಂದ್ರೆ ಇಂಥ ಮಕ್ಕಳಲ್ಲಿ ಕಂಪ್ಲೀಟ್ಲಿ ಕ್ಯೂರ್ ಬೇಕಾದ್ರೂ ಆಗುತ್ತೆ. ಓಕೆ, ಸೊ ಯಾವ ರೀತಿ IBD ಬಂದಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೇಳಿದ್ದು IBD ನಾನು ನಿಮ್ಗೆ ಕೊರೋನಾ ಎಕ್ಸಾಂಪಲ್ ಕೊಟ್ಟಿದ್ದೆ, ಅದಕ್ಕೆ IBD ಒಂದು ರೋಗ ಅಲ್ಲ, ರೋಗದ ಲಕ್ಷಣ. ಸೊ ಎಷ್ಟೊಂದು ರೋಗಗಳು IBD ತರ ಪ್ರೆಸೆಂಟ್ ಆಗ್ಬೋದು. ಸೊ ಯಾವ ರೋಗದಿಂದ ಆಗಿದೆ ಅನ್ನೋದನ್ನು ಇಂಪಾರ್ಟೆಂಟ್. ಓಕೆ ಓಕೆ ಡಾಕ್ಟರ್, ಹಾಗಿದ್ರೆ ಮಕ್ಕಳ ಕರುಳಿನ ಆರೋಗ್ಯಕ್ಕೆ ಯಾವೆಲ್ಲ ಟಿಪ್ಸ್ ಅನ್ನ ಕೊಡೋದಕ್ಕೆ ಇಷ್ಟಪಡ್ತೀರಾ? ನೀವು ಆಗ್ಲೇ ಹೇಳಿದ್ರಿ ಕಾಸಸ್ ಅಲ್ಲಿ. ಸೊ ಈಗಿನ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ, ಫುಡ್ ಚೇಂಜ್ ಆಗಿದೆ, ಕೆಲವು ಮಕ್ಕಳು ತಿನ್ನೋದನ್ನೇ ಕಡಿಮೆ ಮಾಡಿದ್ದಾರೆ ಅಂತ. ಸೊ ಪೇರೆಂಟ್ಸ್ಗೆ ಏನು ಅಡ್ವೈಸ್ ಕೊಡ್ತೀರಾ? ಯಾವ ರೀತಿ ಆಹಾರಗಳನ್ನ ಬೆಳೆಯುವ ಮಕ್ಕಳಿಗೆ ಕೊಡಬೇಕಾಗತ್ತೆ? ಅವರ ಕರುಳಿನ ಆರೋಗ್ಯವನ್ನ ಹೇಗೆ ಕಾಪಾಡ್ಕೋಬೇಕು ಅಂತ? ಓಕೆ, ಸೊ ಇದ್ರ ಮೇಲೆ ತುಂಬಾ ದೊಡ್ಡ ಸ್ಟಡೀಸ್ ಆಗಿದೆ. ಸೊ ಈಗ ಸದ್ಯಕ್ಕೆ ಡೆಫಿನೆಟ್ಲಿ ಎಸ್ಟಾಬ್ಲಿಷ್ ಆಗಿರೋದು ಒಂದು ಬ್ರೆಸ್ಟ್ ಫೀಡಿಂಗ್, ತಾಯಿ ಹಾಲು ಕೊಡೋದ್ರಿಂದ ಮಗುಗೆ ಪ್ರೊಟೆಕ್ಷನ್ ಸಿಗುತ್ತೆ ಒಂಥರ. ಸೆಕೆಂಡ್ ಈಸ್ ಅನ್ನೆಸೆಸರಿ ಮೆಡಿಕೇಶನ್ಸ್, ಎಸ್ಪೆಷಲಿ ಆ್ಯಂಟಿಬಯೋಟಿಕ್ಸ್. ಸುಮ್ಮನೆ ಆ್ಯಂಟಿಬಯೋಟಿಕ್ಸ್ ಯೂಸ್ ಮಾಡಬಾರ್ದು, ಆದಷ್ಟು ನೆಸೆಸಿಟಿ ಇದ್ದಾಗ ಮಾತ್ರ ಯೂಸ್ ಮಾಡಬೇಕು. ಮೂರನೇದು ಒಳ್ಳೆ ಪೌಷ್ಟಿಕವಾದ ವಿವಿಧ ಏನದು ಫುಡ್ ಐಟಮ್ಸ್ ಇರಬೇಕು, ಬ್ಯಾಲೆನ್ಸ್ಡ್ ಡಯಟ್ ಇರಬೇಕು. ಈಗ ಏನಾಗುತ್ತೆ, ಬರೀ ಅನ್ನ ಮೊಸರನ್ನ ಏನು ಇಲ್ಲ ಅದರಲ್ಲಿ, ಇಲ್ಲ ಬರೀ ತಿಳಿಸಾರನ್ನ ಏನು ಅದರಲ್ಲಿ. ಈಗ ನಮ್ ಗಟ್ ಬ್ಯಾಕ್ಟೀರಿಯಾ ಇರುತ್ತಲ್ಲ, ಅವಕ್ಕೆ ಫೈಬರ್ ಬೇಕು. ಸೊ ಎಲ್ಲಾ ತರ ತರಕಾರಿ, ಎಲ್ಲಾ ತರ ಹಣ್ಣು, ಎಕ್ಸಾಕ್ಟ್ಲಿ ರೈನ್ಬೋ ಪ್ಲೇಟ್ಸ್ ಇರಬೇಕು. ಸೊ ಯೆಲ್ಲೋ ಕಲರ್ ಫುಡ್ಸ್ ಇರಬೇಕು, ಗ್ರೀನ್ ಕಲರ್ ಫುಡ್ಸ್ ಇರಬೇಕು, ಎಲ್ಲ ತರ ಇರಬೇಕು. ಸೊ ಅವಾಗ ಡಿಫ್ರೆಂಟ್ ವಿಟಮಿನ್ಸು, ಡಿಫ್ರೆಂಟ್ ಮಿನರಲ್ಸು, ಹೆಲ್ತ್ಗೆ ಒಳ್ಳೇದು. ಆಮೇಲೆ ಹೆಲ್ದಿ ಲೈಫ್ ಸ್ಟೈಲ್ ಅಂತೀವಿ. ತೀರಾ ಅತಿಯಾಗಿ ಕೂಡ ಏನು ಇರಬಾರ್ದು, ಕ್ಲೀನ್ಲಿನೆಸ್ ಅಂತೀವಲ್ಲ ಅತಿಯಾಗಿ. ಬಟ್ ಎಸ್, ಈಗ ಕ್ರಯಾನ್ಸ್ ಮುಟ್ಟಿದ್ರು, ಕೆಮಿಕಲ್ಸ್ ಮುಟ್ಟಿದ್ರು ಅಂದ್ರೆ ಡೆಫಿನೆಟ್ಲಿ ವಿ ಶುಡ್ ಬಿ ಕ್ಲೀನ್. ಈಗ ಏನಾದರೂ ಯಾವುದೋ ಒಂದು ಹೊಲಕ್ಕೆ ಹೋದ್ರು, ಗದ್ದೆಗೆ ಹೋದ್ರು, ಒಂದು ಮುಟ್ಟಿದ್ರು, ಮುಟ್ಲಿ, ಏನು ತೊಂದರೆ ಇಲ್ಲ, ಏನಾಗಲ್ಲ. ಸೊ ಅದು ಒಂದು ಬಿಡಬೇಕು, ಎಸ್ಪೆಷಲಿ ನೇಚರಲ್ಲಿ. ಎಲ್ಲಿ ಕ್ಲೀನ್ ಅಂದ್ರೆ, ಈಗ ಹೊಲ ಗದ್ದೆ ಇರುತ್ತೆ ಹಳ್ಳಿಯಲ್ಲಿ, ಬಿಡಿ, ಏನು ತೊಂದರೆ ಇಲ್ಲ, ಅದರಲ್ಲಿ ಸ್ವಲ್ಪ ಓಡಾಡ್ಲಿ ಅವರು, ಆವಾಗಲೇ ಹತ್ರ ಆಗೋದು ಪ್ರಕೃತಿಗೆ. ಸೊ ಆ ಥರ. ಆಮೇಲೆ ಅವಾಯ್ಡಿಂಗ್ ಜಂಕ್ ಫುಡ್ಸ್. ಈಗ ಜಂಕ್ ಫುಡ್ಸ್ ತುಂಬಾ ಈಸಿಲಿ ಸಿಗುತ್ತೆ, ಸೂಪರ್ ಮಾರ್ಕೆಟ್ಸ್ ಇದೆ, ಇದಿದೆ, ಹೋಗ್ತಾರೆ ಏನೋ ಒಂದು ಎತ್ಕೊಂತಾರೆ. ಈಗಂತೂ ಮನೆಗೆ ಬರೋಂಥದ್ದು ಆ್ಯಪ್ಸ್ ಇದೆ. ಸೊ ಮಕ್ಳು ಏನಿಲ್ಲ, ತಂದೆ ತಾಯಿದ ಮೊಬೈಲ್ ಎತ್ಕೊತಾರೆ, ಆರ್ಡರ್ ಮಾಡಿಬಿಡ್ತಾರೆ, ಕ್ಯಾಶ್ ಆನ್ ಡೆಲಿವರಿ ಮಾಡಿಬಿಡ್ತಾರೆ, ಅದು ಮನೆಗೆ ಬಂದ್ಬಿಡುತ್ತೆ. ಸೊ ಇದೆಲ್ಲ ಎಕ್ಸ್ಪೋಜರ್ ಜಾಸ್ತಿ. ಸೊ ಜಂಕ್ ಫುಡ್ಸ್ಗೆ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಆಮೇಲೆ ಅತಿ ಮುಖ್ಯ ಅಂದರೆ, ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಲ್ಲ ರೋಗದ ಲಕ್ಷಣಗಳು, ಆ ಥರ ಏನಾದರೂ ಬಂದರೆ ಬೇಗ ಬರಬೇಕು. ಕೆಲವರಿಗೆ ಗ್ಯಾಸ್ಟ್ರಿಕ್ ಅಂತ ಹೇಳಿ ಅವಾಯ್ಡ್ ಮಾಡಿ, ಕೆಲವರು ಬರೀ ಗ್ಯಾಸ್ಟ್ರಿಕ್ಕು, ಏನೋ ಹೊಟ್ಟೆ ಏನೋ ಹೇಳ್ತಾವ್, ಹೊಟ್ಟೆ ನೋವು ಸರಿ ಹೋಗುತ್ತೆ. ಈಗ ಎಸ್ಪೆಷಲಿ ಒಕ್ಕಳ ಸುತ್ತಲ ಹೊಟ್ಟೆ ನೋವು ಅಂತಾರೆ, ಇಲ್ಲ ಒಕ್ಕಳ ಕೆಳಭಾಗದಲ್ಲಿ ಹೇಳ್ತಾರೆ, 2 ನಿಮಿಷ ಹೇಳ್ತಾರೆ, ಮತ್ತೆ ಸುಮ್ಮನೆ ಆಟ ಆಡಕ್ಕೆ ಹೋಗ್ಬಿಡ್ತಾರೆ, ಏನಿರಲ್ಲ ಬಿಡು ಗ್ಯಾಸು ಏನಮ್ಮ ಅಂತ. ಎಷ್ಟೊಂದು ಸರಿ ಅದು ನೆಗ್ಲೆಕ್ಟ್ ಆಗುತ್ತೆ. ಹೌದು, ಕೆಲವೊಂದು ಸರಿ ಸ್ಟಾರ್ಟಿಂಗಲ್ಲಿ ತುಂಬ ಕಷ್ಟ ಆಗುತ್ತೆ IBD ಇದೆಯಾ ಇಲ್ವಾ ಅಂತ ಹೇಳೋದು. ಬಟ್ ಆದಷ್ಟು ಒಂದ್ಸರಿ ತಜ್ಞರಿಂದ ಒಂದ್ಸರಿ ತೋರಿಸ್ಕೊಳ್ಳೋದು ತುಂಬ ಮುಖ್ಯ. ಇಲ್ಲಾಂದ್ರೆ ಅವು ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್ಗೆ ಕಾರಣ ಆಗುತ್ತೆ. ಏನೇನು ಕಾಂಪ್ಲಿಕೇಶನ್ಸು ಅಂದ್ರೆ, ಒಂದು ಕರಳು ಸಣ್ಣ ಆಗೋದು. ಕರಳು ಸಣ್ಣ ಆದ್ರೆ ಏನಾಗುತ್ತೆ, ಊಟ ಸಿಗಾಕೊಳ್ಳುತ್ತೆ, ಕರಳನ್ನೇ ತೆಗಿಬೇಕಾಗುತ್ತೆ. ಎರಡನೇದು, ಬ್ಲಡ್ ತುಂಬ ಕಡಿಮೆ ಆಗಿ ಮಗು ವೀಕ್ ಆಗಿಬಿಡುತ್ತೆ. ಮೂರನೇದು, ಬೆಳವಣಿಗೆ ಮೋಸ್ಟ್ ಇಂಪಾರ್ಟೆಂಟ್. ಹೈಟೇ ಬೆಳೆಯಲ್ಲ, ವೆಯ್ಟೇ ಬೆಳೆಯಲ್ಲ. ಆಮೇಲೆ ಒಂದು ಸ್ಟೇಜ್ ಆದಮೇಲೆ ನೀವು ಏನು ಮಾಡಿದ್ರು ಮಗು ಬೆಳೆಯಲ್ಲ. ಆಮೇಲೆ 4ನೇದು, ಮಾನಸಿಕ ಒತ್ತಡ. ಈಗ ಯಾರೋ ಸಣ್ಣ ಇದ್ದಾನೆ, ಕುಳ್ಳ ಬಾರ ಇಲ್ಲಿ ಅಂತೀವಿ.
ಸೊ ಅದು ಇಲ್ಲಾಂದ್ರೆ ಇವ್ನಿಗೆ ಯಾವಾಗಲೂ ಹೊಟ್ಟೆ ನೋವು ಸುಮ್ಮನೆ ಹೇಳ್ತಾ ಇದ್ದಾನೆ ಸ್ಕೂಲ್ ಬಂಕ್ ಮಾಡೋಕ್ಕೆ ಅಂತ ಹೇಳ್ತಾರೆ. ಸೊ ಅದು ಮಕ್ಕಳ ಮೇಲೆ ತುಂಬ ಪರಿಣಾಮ ಆಗುತ್ತೆ. ಫ್ರೆಂಡ್ಸ್ ಸಿಗಲ್ಲ, ಅದೇನಾಗುತ್ತೆ ಅವ್ರು ಯಾರ ಹತ್ರನೂ ಮಾತಾಡಲ್ಲ, ಒಳಗೊಳಗೆ ಪೇರೆಂಟ್ಸ್ಗೂ ಗೊತ್ತಾಗಲ್ಲ, ಇಬ್ಬರು ಕೆಲ್ಸಕ್ಕೆ ಹೋಗಿರ್ತಾರೆ ತಂದೆ ತಾಯಿ. ಸೊ ಅದರಿಂದ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಎಂಡೋಕ್ರೈನ್ ಅಬ್ನಾರ್ಮಾಲಿಟೀಸ್ ಅಂತೀವಿ, ಅಂದರೆ ಥೈರಾಯ್ಡ್ ಪ್ರಾಬ್ಲಮ್ ಆಗೋದು, ಶುಗರ್ ಪ್ರಾಬ್ಲಮ್ ಆಗೋದು. ಆಮೇಲೆ ಈಗ ಕೆಲವೊಂದು ಮಕ್ಕಳಲ್ಲಿ ಮೋಷನ್ ಜಾಗದಿಂದ ಪಸ್ ಸುರಿತಾ ಇರುತ್ತೆ, ಅದನ್ನ ಫಿಸ್ಟುಲೈಸಿಂಗ್ ಕ್ರೋನ್ಸ್ ಅಂತೀವಿ. ಸೊ ಕುತ್ಕೊಳ್ಳೋಕ್ಕಾಗಲ್ಲ. ಸೊ ಇದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಎರಡನ್ನೂ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡುತ್ತೆ. ಆಮೇಲೆ ಎಷ್ಟು ಲೇಟಾಗಿ ನಾವು ಟ್ರೀಟ್ ಮಾಡ್ತೀವಿ, ಎಷ್ಟು ಕಾಂಪ್ಲಿಕೇಟೆಡ್ ಆಗುತ್ತೋ ನಮ್ಮ ಟ್ರೀಟ್ಮೆಂಟು ಅಷ್ಟೇ ಎಕ್ಸ್ಪೆನ್ಸಿವ್ ಆಗುತ್ತೆ, ಅಷ್ಟೇ ಕಾಸ್ಟ್ಲಿನೂ ಆಗುತ್ತೆ, ಅಷ್ಟೇ ತುಂಬಾ ಸಮಯ ತಗೊಳುತ್ತೆ, ಅಷ್ಟೇ ನೋವಾಗುತ್ತೆ. ಓಕೆ, ಸೊ ನಾವು ಯಾವುದೇ ಪ್ರಾಬ್ಲಮ್ ಇಂದ ಸ್ವಲ್ಪ ಇಗ್ನೋರ್ ಮಾಡಿ ದೂರ ಹೋಗೋದ್ರಿಂದ ಅದು ಕಡಿಮೆ ಆಗಲ್ಲ, ಇನ್ನ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಕಾಂಪ್ಲಿಕೇಶನ್ಸ್ ಎಲ್ಲ ಡೆವಲಪ್ ಆಗಕ್ಕೆ ಮುಂಚೆನೆ ಮಕ್ಕಳು ಪೋಷಕರು ಅದನ್ನ ಐಡೆಂಟಿಫೈ ಮಾಡಿ ಅದನ್ನು ಹುಡುಕಿ ಕರ್ಕೊಂಡು ಬಂದ್ರೆ ಅದರಿಂದ ತುಂಬಾ ಒಳ್ಳೇದಾಗುತ್ತೆ ಎಲ್ಲರಿಗೂ, ಹೋಲ್ ಫ್ಯಾಮಿಲಿಗೂ. ಆಮೇಲೆ ಈ ಮಕ್ಕಳ ಟ್ರೀಟ್ಮೆಂಟ್ ಬಗ್ಗೆ ಕೇಳಿದ್ರಲ್ಲ, ಸೊ ಎಷ್ಟೊಂದು ಸರಿ ಈಗ ನಾನು ಕರಳಿನ ತಜ್ಞ. ಸೊ ಬರೀ ಕೆಲವೊಂದು ಸರಿ ಈ ರೋಗ ನಾನು ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ಬರೀ ಕರಳಿಗೆ ಮಾತ್ರ ಸಂಬಂಧ ಇರಲ್ಲ. ಸೊ ಎಷ್ಟೊಂದು ಮಕ್ಕಳಲ್ಲಿ ಈಗ ಇಮ್ಯೂನ್ ಡಿಸ್ರೆಗ್ಯುಲೇಷನ್ ಅಂತ ಹೇಳಿದ್ನಲ್ಲ, ಜೀನ್ ಸಿಗುತ್ತೆ ಅನ್ಕೊಳ್ಳಿ, ಅವಾಗ ನಾವು ಇಮ್ಯುನಾಲಜಿಸ್ಟ್ ಹತ್ರ ಒಪಿನಿಯನ್ ತಗೋಬೇಕು. ಆಮೇಲೆ ಅವರು BMT ಎಲ್ಲ ಮಾಡಬೇಕು, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂದರೆ ಅದು ಹೆಮೆಟಾಲಜಿಸ್ಟ್ ಹತ್ರ ಒಪಿನಿಯನ್ ತಗೋಬೇಕು. ಆಮೇಲೆ ಅವ್ರಿಗೆ ಸ್ವಲ್ಪ ಮಾನಸಿಕವಾಗಿ ಎಷ್ಟೊಂದು ಮಕ್ಕಳು ನೋಡಿದ್ದೀನಿ, ಎಸ್ಪೆಷಲಿ 14, 15, 16 ವರ್ಷದ ಮಕ್ಕಳು ತುಂಬ ಏನು ರೆಬೆಲ್ ಆಗಿಬಿಡ್ತಾರೆ ಮನೇಲಿ, ಅಪ್ಪ ಅಮ್ಮ ಹೇಳೋ ಮಾತೇ ಕೇಳಲ್ಲ. ಆಮೇಲೆ ಸರಿಯಾಗಿ ಅವ್ರದ್ದವ್ರು ಮಾತ್ರೆ ತೊಗೊಳ್ಳಿಲ್ಲ ಅಂದ್ರೂ ತೊಗೊಂಡಿದ್ದೀವಿ ಅಂತ ಹೇಳೋದು, ಇಲ್ಲ ಡಿಪ್ರೆಷನ್ಗೆ ಹೋಗ್ಬಿಡೋದು, ಇಲ್ಲ ಅಬ್ನಾರ್ಮಲ್ ಬಿಹೇವಿಯರ್ ಮಾಡೋದು, ಅಂದ್ರೆ ಸರಿಯಾಗಿ ಮಾತಾಡದೇ ಇರೋದು, ಸಾಮಾಜಿಕವಾಗಿನೂ ಸ್ವಲ್ಪ ದೂರ ಇರೋದು, ವಯಸ್ಸಿಗೆ ತಕ್ಕನಾಗಿ ಇರೋದಿಲ್ಲ, ಆ ವಯಸ್ಸಿಗೆ ತಕ್ಕನಾಗೂ ಇರಲ್ಲ. ಆಮೇಲೆ ಅದರಿಂದ ಏನಾಗುತ್ತೆ ಅಂದ್ರೆ ಅದರಿಂದನೂ ಲಾಂಗ್ ಟರ್ಮ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನಾವು ಮಾನಸಿಕ ರೋಗ ತಜ್ಞರು ಬೇಕಾಗುತ್ತೆ. ಆಮೇಲೆ ಎಕ್ಸ್ಟ್ರಾ ಇಂಟೆಸ್ಟೈನಲ್ ಮ್ಯಾನಿಫೆಸ್ಟೇಷನ್ ಅಂದ್ರೆ ಕರಳಿನ ಹೊರಗಡೆ ಏನೇನು ಕಾಣಿಸ್ಬೋದು ಅಂದ್ರೆ IBDಯಲ್ಲಿ ಕೆಲವೊಂದು ಸಾರಿ ಚರ್ಮದ ಕೆಳಗೆ ಗಂಟುಗಳಾಗ್ಬೋದು, ಎರಿದಿಮಾ ನೋಡೋಸಮ್ ಅಂತೀವಿ, ಜಾಯಿಂಟ್ ಪೇನ್ಸ್ ಆಗ್ಬೋದು. ಆಮೇಲೆ ಕಣ್ಣು ಫುಲ್ ಕೆಂಪಗಾಗಿ ಸ್ಕ್ಲಿರೈಟಿಸು, ಎಪಿಕ್ಲಿರೈಟಿಸ್ ಆಗ್ಬೋದು, ಕಂಜಕ್ಟಿವೈಟಿಸ್ ಆಗ್ಬೋದು. ಈ ಥರ ಕಣ್ಣಿನ ಪ್ರಾಬ್ಲಮ್ ಇದ್ದರೆ ನಾವು ಕಣ್ಣಿನ ಡಾಕ್ಟ್ರಿಗೆ ತೋರಿಸ್ಬೇಕಾಗತ್ತೆ. ಸೊ ಈ ಥರ ಮೂಳೆ ಕೆಲವೊಬ್ರಿಗೆ ಸೌದೋಗ್ಬಿಡುತ್ತೆ, ಯಾಕಂದರೆ ಸರಿಯಾಗಿ ಕರಳೆ ಅಲ್ವಾ, ಎಲ್ಲ ಆಹಾರ ಪೌಷ್ಟಿಕಾಂಶ ತಗೊಳ್ಳೋದು ಕರಳೆ. ಅದು ಕರಳೆ ವೀಕ್ ಆಗಿಬಿಟ್ರೆ ಸರಿಯಾಗಿ ಕ್ಯಾಲ್ಸಿಯಂ ಹೋಗದೆ ಮೂಳೆ ವೀಕ್ ಆಗಿ ಫ್ರಾಕ್ಚರ್ಸ್ ಆಗ್ಬೋದು. ಅವಾಗ ನಾವು ಆರ್ಥೋಪೆಡಿಕ್ ಡಾಕ್ಟ್ರಿಗೆ ತೋರಿಸ್ಬೇಕಾಗತ್ತೆ. ಸೊ ಕಾಂಪ್ಲಿಕೇಶನ್ಸ್ ತುಂಬಾನೇ ಇದೆ. ಆಮೇಲೆ ಅಂದ್ರೆ ಟ್ರೀಟ್ಮೆಂಟ್ ಕೆಲವೊಂದ್ಸರಿ ಮಲ್ಟಿ ಡಿಸಿಪ್ಲಿನರಿ ಅಂತೀವಿ. ಸೊ ಆ ಥರ ತುಂಬಾ ಡಾಕ್ಟರ್ಗಳು ಕೆಲವೊಂದ್ಸರಿ ಬೇಕಾಗುತ್ತೆ. ಹಾಗಾಗಿ ಕೆಲವೊಂದ್ಸಾರಿ ಈಗ ನಮಗೆ IBD ಕ್ಲಿನಿಕ್ಸ್ ಅಂತೀವಿ. ಸೊ ಈ ಥರ ರಿಕ್ವೈರ್ಮೆಂಟು ಇದೆ. ಸೊ ಆ್ಯಕ್ಚುಲಿ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ, ಮೋಸ್ಟ್ಲಿ ಮಾಡ್ತಿದ್ದೀವಿ. ಸೊ ಮಾಡಿದಾಗ ನಾನು ನಿಮ್ಗೆ ಹೇಳ್ತೀನಿ. ಸೊ ಆಕ್ಚುಲಿ ಅದು ಒಂದು ಡಾಕ್ಟರಿಂದ ಆಗೋ ಕೆಲಸ ಅಲ್ಲ, ಮಲ್ಟಿಪಲ್ ಡಾಕ್ಟರ್ಸ್ ಬೇಕು. ಓಕೆ, ಉದಾಹರಣೆಗೆ ಒಂದು ಹುಡುಗಿ ಬಂದಿದ್ಲು, ಬೆಳವಣಿಗೆನೇ ಆಗ್ತಿರ್ಲಿಲ್ಲ, ಟ್ರೀಟ್ಮೆಂಟ್ ಎಲ್ಲ ಕೊಟ್ವಿ, ಕರಳು ಊತ ಎಲ್ಲ ಸರಿ ಹೋಯ್ತು, ಒಳಪದರ ಕೂಡ ಸರಿ ಹೋಯ್ತು, ಬಟ್ ಅವಳು ತುಂಬಾ ಹೈಟ್ ಕಡಿಮೆ ಇದ್ಲು. ನಾವಾಗ ಎಂಡೋಕ್ರೈನ್ಗೆ ಹೋಗ್ಬಿಟ್ಟು ಅವ್ರಿಗೊಂದು ಸ್ವಲ್ಪ ಗ್ರೋತ್ ಹಾರ್ಮೋನ್ ಅಂತ ಕೊಟ್ವಿ. ಆವಾಗ ಅವಳು 6 ತಿಂಗಳಲ್ಲೇ 7 ರಿಂದ 8 ಸೆಂಟಿಮೀಟರ್ ಬೆಳವಣಿಗೆ ಆದ್ಲು ಹೈಟ್. ಸೊ ಆ ಥರ ಕೆಲವೊಂದು ಸರಿ ನಮಗೆ ಒಂದು ಡಾಕ್ಟರಿಂದ ಆಗಲ್ಲ, ಮಲ್ಟಿಪಲ್. ಸೊ ಹಾಗಾಗಿ ಟೀಮ್ ವರ್ಕ್, ಯಾಕಂದ್ರೆ ಇವೆಲ್ಲ ಜಸ್ಟ್ ನೆಗಡಿ ಕೆಮ್ಮು ಥರ ಅಲ್ಲ, ಬಂದ್ವಿ ಏನೋ ಒಂದು ಮಾತ್ರೆ ಬರ್ಕೊಟ್ವಿ, ಸಿರಪ್ ಬರ್ಕೊಟ್ವಿ, 2 ದಿನದಲ್ಲಿ ಸರಿ ಹೋಯ್ತು, ಮನೆಗೆ ಹೋದ್ರು, ಆ ಥರ ಪ್ರಾಬ್ಲಮ್ ಅಲ್ಲ. ಸೊ ತುಂಬಾ ಕಾಂಪ್ಲಿಕೇಶನ್ಸ್ ಇರೋದ್ರಿಂದ ತುಂಬಾ ಡಾಕ್ಟರ್ಸ್ ಇನ್ವಾಲ್ವ್ ಆಗಬೇಕಾಗುತ್ತೆ. ಓಕೆ ಓಕೆ. ಸೊ ಹಾಗಿದ್ರೆ ಇದು ಒಂದು ಬಯಾಲಜಿಕಲ್ ಪ್ರಾಬ್ಲಮ್ ಹೌದು, ಅದರ ಜೊತೆಗೆ ಅದು ಮೆಂಟಲಿ ಕೂಡ ಪ್ರಾಬ್ಲಮ್ ಅನ್ನು ಉಂಟು ಮಾಡಬಹುದು. ಅಂದ್ರೆ ಮಗುವಿನ ಮಾನಸಿಕ ಆರೋಗ್ಯದ ಮೇಲೆ ಒಂದು ಪರಿಣಾಮವನ್ನ ಬೀರ್ಬೋದು. ಯಾಕಂದ್ರೆ ಸ್ಕೂಲ್ಗೆ ಹೋದಾಗ ಪದೇ ಪದೇ ವಾಶ್ರೂಮ್ಗೆ ಹೋಗ್ತಾ ಇದ್ದಾನೆ ಅಂದಾಗ ಕ್ಲಾಸ್ ಟೀಚರ್ ಕಂಪ್ಲೇಂಟ್ ಮಾಡ್ಬೋದು ಅಂದ್ಮೇಲೆ, ಅಥವಾ ಪಕ್ಕದಲ್ಲಿ ಕೂತಿರೋ ಫ್ರೆಂಡ್ಸ್ ಏನ್ ಇವನು ಪದೇ ಪದೇ ವಾಶ್ರೂಮ್ಗೆ ಹೋಗ್ತಾನೆ ಅಂತ ಹೇಳಿದಾಗ ಅದು ಕೂಡ ಒಂದು ರೀತಿ ಮಗುವಿಗೆ. ಆಮೇಲೆ ತುಂಬಾ ದಿನ ಸ್ಕೂಲ್ಗೆ ಹೋಗಲ್ಲ, ಅದ್ರ ಪ್ರೆಷರ್ ಬೇರೆ. ಇವಾಗಿನ ಸಿಲೆಬಸ್ ಎಲ್ಲ ನಿಮ್ಗೆ ಗೊತ್ತು, ತುಂಬಾ ಎಕ್ಸ್ಟೆನ್ಸಿವ್ ಆಗಿರುತ್ತೆ. ಸ್ಕೂಲ್ ಪದೇ ಪದೇ ಹೋಗ್ತಾ ಇಲ್ಲ ಅಂದ್ರೆ ಅವ್ರು ಮ್ಯಾಚ್ ಮಾಡಕ್ ಆಗಲ್ಲ. ಹೌದು ಹೌದು. ಈಗ ಎಷ್ಟೊಂದು ಹುಡುಗರು ಮಾತಾಡ್ಸೋದಲ್ಲ, ಅವ್ನಿಗೇನು ಬರಲ್ಲ, ಮಾತಾಡ್ಸಲ್ಲ ನಾನು ಅಂತ. ಸೊ ಅದರಿಂದ ಮಾನಸಿಕವಾಗಿ ಪಿಯರ್ ಗ್ರೂಪ್ ಅಲ್ಲೂ ಕೂಡ ಪಿಯರ್ ಗ್ರೂಪ್ ಪ್ರೆಷರ್ ಇರುತ್ತೆ, ಸ್ಪೋರ್ಟ್ಸ್ ಅಲ್ಲಿ ಆಗಲ್ಲ, ಅಕಾಡೆಮಿಕ್ಸ್ ಆಗಲ್ಲ. ಸೊ ಹಾಗಾಗಿ ಇದೆಲ್ಲ ಅಂದ್ರೆ ಇದು ಬರೀ ಒಂದು ಕರಳಿನ ಸಮಸ್ಯೆ ಅಲ್ಲ. ಸೊ ಈ ಒಂದು ಪ್ರಾಬ್ಲಮ್ ಇಂದ ಎಷ್ಟು ಇತರೆ ಸೈಡ್ ಎಫೆಕ್ಟ್ಸ್ ಇದೆ ಅಂತಾನೆ ಹೇಳ್ಬೋದು. ಮಗುವಿನ ಒಟ್ಟಾರೆ ಬೆಳವಣಿಗೆಯ ಮೇಲೆ ಅಥವಾ ಕ್ವಾಲಿಟಿ ಆಫ್ ಲೈಫ್ ಅನ್ನು ಅದು ಡಿಕ್ರೀಸ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಡೆಫಿನೆಟ್ಲಿ. ಮೊನ್ನೆ
ಒಂದು ಹುಡುಗಿನ ನೋಡಿದೆ, ಒಂದು ವಾರದಿಂದ ಅವಳು ಒಂದು ವಾರ ಅಲ್ಲ, ಒಂದು 6 ತಿಂಗಳಿಂದ ಕೂತಿಲ್ಲ ಅವಳು. ಅಂದ್ರೆ ಮೋಷನ್ ಜಾಗದಲ್ಲಿ ಫುಲ್ಲು ಸೀಳ್ಬಿಟ್ಟು ಪಸ್ಸೆಲ್ಲ ಬರ್ತಿತ್ತು. ಓಕೆ. ಸೊ ಎಷ್ಟು ಡಿಪ್ರೆಸ್ ಆಗಿತ್ತು ಆ ಮಗು ಅಂದರೆ. ಸೊ ಆ ಥರ ಬರೀ ಕರಳಿನ ಸಮಸ್ಯೆ ಅಲ್ಲ, ಸ್ಟಾರ್ಟಿಂಗ್ ಬರೀ ಕರಳಿನ ಸಮಸ್ಯೆಯಿಂದ ಸ್ಟಾರ್ಟ್ ಆಗ್ಬೋದು. ಬಟ್ ಅದನ್ನ ಕರೆಕ್ಟ್ ಟೈಮಲ್ಲಿ ನಾವು ಕರೆಕ್ಟ್ ತಜ್ಞರ ಹತ್ರ ತೋರಿಸದೆ ಟ್ರೀಟ್ ಮಾಡಲಿಲ್ಲ ಅಂದರೆ ತುಂಬಾನೇ ಕಾಂಪ್ಲಿಕೇಶನ್ಸ್ ಆಗ್ಬೋದು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಥ್ಯಾಂಕ್ ಯು ಸರ್. ಸೊ IBD ಬಗ್ಗೆ ಒಂದು ಒಳ್ಳೆ ಇನ್ಫಾರ್ಮೇಶನ್ ಅನ್ನ, ಡೀಟೇಲ್ ಆಗಿರುವಂಥ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೀರಾ. ಸೊ ಹೇಗೆ ಕರುಳಿನ ಸಮಸ್ಯೆ ಒಂದು ಮಗುವಿನ ಇಡೀ ಅಂದರೆ ಕ್ವಾಲಿಟಿ ಆಫ್ ಲೈಫ್ ಅನ್ನು ಡಿಕ್ರೀಸ್ ಮಾಡುತ್ತೆ. ಸೊ ಮೆಂಟಲಿ ಯಾವ ರೀತಿಯಾಗಿ ಪ್ರಾಬ್ಲಮ್ಸ್ ಅನ್ನು ಉಂಟು ಮಾಡ್ಬೋದು, ಸೊ ಇದಕ್ಕೆ ಇರುವಂಥ ಟ್ರೀಟ್ಮೆಂಟ್ ಆಪ್ಷನ್ಸ್ ಏನು, ಸೊ ಎಲ್ಲದ್ರ ಬಗ್ಗೆ ಒಂದು ಮಾಹಿತಿನ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ IBD ಕುರಿತಾಗಿ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.